ಹಾಯ್ ನಮಸ್ಕಾರ. ತುಂಬ ವರ್ಷದ ನಂತರ ಫಸ್ಟ್ ಟೈಮ್ ಆಗಿ ಕುದುರೆಮುಖಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೀಗೆ ಕುದುರೆಮುಖ ಇದೆ ನೋಡೋಣ. ರೋಡ್ ಈಗ ಹೊಸದಾಗಿ ಮಾಡ್ತಾ ಇದ್ದಾರೆ, ಹಾಗಾಗಿ ಡಬಲ್ ರೋಡ್ ಮಾಡ್ತಾ ಇದ್ದಾರೆ. ರೋಡ್ ಚೆನ್ನಾಗಿದೆ, ಆದರೆ ಇನ್ನೂ ಫುಲ್ ಕಂಪ್ಲೀಟ್ ಆಗಲಿಲ್ಲ, ವರ್ಕ್ ನಡೀತಾ ಇದೆ. ನಿಮಗೆ ನೋಡೋಣ ಗೊತ್ತಾಗುತ್ತೆ. ಇದು ನಾವು ಜಸ್ಟ್ ಇನ್ನೇನು ಬಜ್ಜೆಗಳಿ ಕ್ರಾಸ್ ಮಾಡಿ ಇನ್ನೇನು ಕುದುರೆಮುಖ ಗುಡ್ಡ ಹತ್ತಬೇಕಷ್ಟೇ. ಆ ಎಡ್ಜಲ್ಲಿದ್ದೀವಿ ನಾವೀಗ. ಇನ್ನೇನು 1-2 ಕಿಲೋಮೀಟ್ರ್ ನಾವು ಹೋಗ್ತಿರ್ತೀವಿ. ಈ ರೂಟ್ ನಿಮ್ಗೆ ನೆನಪಾಗ್ಬೋದು ನೀವು ಕುದುರೆಮುಖದವರು ಆದರೆ. ಇದು ಶೃಂಗೇರಿ ಟು ಕಾರ್ಕಳ ಆ ರೂಟು. SK ಬಾರ್ಡ್ರ್ ತನಕ ರೋಡ್ ಚೆನ್ನಾಗಿದೆ, ಇನ್ನೂ ಮೇಂಟೈನ್ ಮಾಡಿದ್ದಾರೆ. ಬಟ್ SK ಬಾರ್ಡ್ರಿಂದ ಶೃಂಗೇರಿ ರೂಟ್ ಚೆನ್ನಾಗಿದೆ, ಬಟ್ ಹೊಸ ಡಬಲ್ ರೋಡ್ ಮಾಡ್ತಾ ಇದ್ದಾರೆ ಶೃಂಗೇರಿ ಸೈಡ್. ಬಟ್ ಕುದುರೆಮುಖ ಸೈಡ್ ರೋಡು ಏನು ಚೆನ್ನಾಗಿಲ್ಲ. ಆ ರೋಡೆಲ್ಲ ಗುಂಡಿಯಾಗಿದೆ, ಮತ್ತು ವೆಹಿಕಲ್ ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ. 4 ವೀಲರ್ ಸಹ ತುಂಬ ಫಾಸ್ಟ್ ಹೋಗೋಕ್ಕಾಗಲ್ಲ, ತುಂಬ ಗುಂಡಿ ಇರೋದ್ರಿಂದ ನಿಧಾನನೇ ಹೋಗಬೇಕು. ಬಸ್ಗಳು 1-2 ಹೋಗ್ತಾ ಇದ್ದಾವೆ. KKB ಬಸ್ ನಾನು ನೋಡಿದೆ, ಅನ್ನಪೂರ್ಣೇಶ್ವರಿ, ಮತ್ತು ಬೇರೆ ಬಸ್ ಸಹ ಇದ್ದಾವೆ. ಬಟ್ ಆದರೆ ರೋಡ್ ಅವರು ಇನ್ನೂ ಮೇಂಟೈನ್ ಮಾಡಿಲ್ಲ, ಯಾಕಂತ ಗೊತ್ತಿಲ್ಲ. ಆಯಿತು, ನಾವು ಬಂದು SK ಬಾರ್ಡ್ರ್ ತನಕ ಬಂದು ನೋಡಿ. ನಿಮಗೆ ಈ ಕಲ್ಲು ಬೋರ್ಡೆಲ್ಲ ಕಾಣುತ್ತೆ. ಆ್ಯಕ್ಚುಲಿ ನಾವು ಶೃಂಗೇರಿ ಸೈಡ್ ಟರ್ನ್ ಆಗ್ತಾಯಿದ್ದೀವಿ. ಆ್ಯಕ್ಚುಲಿ ಬೆಳಿಗ್ಗೆ ಶೃಂಗೇರಿ ಹೋಗಿದ್ದೆ ನಾನು, ಮತ್ತೆ ಕುದುರೆಮುಖ ಹೋಗಿದ್ದು. ಬೆಳಿಗ್ಗೆ ಶೃಂಗೇರಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಕುದುರೆಮುಖ ಹೋಗ್ತಿದ್ದೀನಿ. ಸಂಜೆ ನಾವು ಹೊರಟು ಹೋಗೋದಷ್ಟೊತ್ತಿಗೆ ಕತ್ತಲಾಗಿತ್ತು. ಬಟ್ ಏನು ಕುದುರೆಮುಖ ರೀಚ್ ಆಗಬೇಕು ಅನ್ನೋಷ್ಟೊತ್ತಿಗೆ ಕಪ್ಪಾಗಿ ಹೋಗಿತ್ತು, ಏನೂ ಅಷ್ಟು ಕಾಣ್ತಿರಲಿಲ್ಲ. ಬಟ್ ಇದು ಹೋಗೋ ಟೈಮಲ್ಲಿ ಜಸ್ಟ್ ಒಂದು 5:15 ಹಾಗೆ 6 ಗಂಟೆ ಅಷ್ಟೊತ್ತಾಗಿತ್ತು. ಆವಾಗ ನಾವು ಇನ್ನೂ SK ಬಾರ್ಡರ್ ಕ್ರಾಸ್ ಮಾಡಿ ಕುದುರೆಮುಖಕ್ಕೆ ಹೋಗ್ತಾ ಇದ್ವಿ. ಹನುಮಾನಗುಂಡಿ ಕ್ರಾಸ್ ಆದ್ವಿ. ಆ್ಯಕ್ಚುಲಿ ಹನುಮಾನಗುಂಡಲ್ಲಿ ನಿಲ್ಲಿಸಲಿಲ್ಲ, ಯಾಕೆಂದರೆ ಟೈಮ್ ಆಗಿತ್ತು. ಮತ್ತು ಬರುವಾಗ ನೋಡೋಣ ಅಂತ ಬಿಟ್ಬಿಟ್ವಿ. ಹಾಗೆ ನಾವು ಡೈರೆಕ್ಟಾಗಿ ಹೊರನಾಡಿಗೆ ಹೋಗ್ಬಿಟ್ವಿ, ಯಾಕಂದರೆ ಅಲ್ಲಿ ಸಂಜೆ ಟೈಮಲ್ಲಿ ಉಳಿಯೋಕೆ ಕಷ್ಟ ಆಗುತ್ತೆ ಕುದುರೆಮುಖ ಅಂತೇಳಿ ಹೋದ್ವಿ. ಕಳಿಸೋದು ಬೇಡ, ಮತ್ತು ಹೊರನಾಡು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಹತ್ತಿರ ಇರೋ ಒಂದು ಹೋಮ್ ಸ್ಟೇಲಿ ಉಳ್ಕೊಂಡ್ವಿ. ನಮಸ್ಕಾರ. ನೋಡಿ, ಇದು ಬೆಳಿಗ್ಗೆನೇ ಸುಮಾರು ಒಂದು 5:15 ಆಗಿರ್ಬೋದು. ಈಗ ಇದು ಹೊರನಾಡಲ್ಲಿದ್ದೀವಿ ನಾವು ಇವತ್ತು. ಇಲ್ಲಿಂದ ನಮ್ಮ ಪಯಣ ಕುದುರೆಮುಖಕ್ಕೆ. ಇದು ಹೊರನಾಡಿಂದ ಶೃಂಗೇರಿಗೆ ಇಲ್ಲಿಂದ 45 ಕಿಲೋಮೀಟರ್ ರೂಟ್ ಇದೆ. ಈ ರೂಟಲ್ಲಿ ಹೋದರೆ ಶೃಂಗೇರಿ ತನಕ ಹೋಗ್ಬೋದು. 45 ಕಿಲೋಮೀಟರ್ ಅಂದರೆ ಇನ್ನೊಂದು ಅರ್ಧ ಗಂಟೆಲಿ ಹೋಗ್ಬೋದು. ನೋಡಿ ಬೆಳಿಗ್ಗೆನೇ ಹೇಗಿದೆ ಅಂತ ಹೊರನಾಡಲ್ಲಿ. ಹೊರನಾಡಲ್ಲಿ ಬೆಳಿಗ್ಗೆ 6 ಗಂಟೆಗೆ ನೋಡಿ ಹೇಗಿದೆ ಅಂತ. ನೋಡಿ, ಸೂರ್ಯ ಉದಯಕ್ಕಿಂತ ಮುಂಚೆನೇ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬೆಳಿಗ್ಗೆನೇ ಬಂದ್ವಿ. ಬೆಳಿಗ್ಗೆ ಬರುವಾಗಲೇ ಎಷ್ಟು ಜನ ಇದ್ದಾರೆ, ಎಷ್ಟು ಗಾಡಿಗಳು ನಿಂತಿದೆ ಹೊರನಾಡು ದೇವಸ್ಥಾನ ಹತ್ತಿರ. ನೋಡಿ ಎಷ್ಟು ಗಾಡಿಗಳು ನಿಂತಿವೆ ಬೆಳಿಗ್ಗೆ. ಎಲ್ಲ ಬಂದು ಇಲ್ಲೇ ನೈಟ್ ಉಳಿದು ಹೋಗೋರು. ಈಗ ಶಾಲೆ ರಜೆ ಕಾರಣ ಎಲ್ಲ ತುಂಬ ಜನ ಇದ್ದಾರೆ. ನೋಡಿ ಸೂರ್ಯೋದಯ ಆಗ್ತಾ ಇದೆ ಈಗ.
ಬೆಳಿಗ್ಗೆ. ಅದು ಒಳ್ಳೆ ಇದು ದೇವಸ್ಥಾನ ಮುಂದ್ಗಡೆ ಇರೋದು ಬೆಟ್ಟ ಗುಡ್ಡ ನೋಡಿ ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಅದು ದೇವಸ್ಥಾನ ಮುಂದ್ಗಡೆ ದ್ವಾರದ ಮುಂದೆನೇ ಇದೆ ಇರೋದು. ಮತ್ತು ನಾವು ಒಳಗೆ ಹೋಗಿ ಬಂದ್ವಿ. ಬೆಳಗಿನ ತಿಂಡಿ ಸಹ ದೇವಸ್ಥಾನದಲ್ಲೇ ಮಾಡಿ ಹೊರಗೆ ಬಂದ್ವಿ. ಮತ್ತು ಸ್ವಲ್ಪ ಅಲ್ಲೇ ಫೋಟೋ ತೆಗೆಯೋಣ ಅಂತ ಮಾಡಿ ಫೋಟೋ ತೆಗೆದು ಎಲ್ಲರದು ಸ್ವಲ್ಪ ಹಾಗೆ ವೀಡಿಯೋನು ಮಾಡಿಕೊಂಡೆ. ಮತ್ತು ಅಲ್ಲಿಂದ ಹೊರಟಿ ಕಳಸ ಬಂದು ಈಗ ನೀವು ನೋಡ್ತಾ ಇರೋದು ಕಳಸೇಶ್ವರ ದೇವಸ್ಥಾನದಿಂದ ಒಂದು ಚಿಕ್ಕ ವೀಡಿಯೋ ಹಾಕಿದ್ದೀನಿ ಅಷ್ಟೇ. ಕಳಸ ದೇವಸ್ಥಾನಕ್ಕೆ ಬಂದು ಕಳಸ ದೇವಸ್ಥಾನ ಸಹ ಒಂದು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಟು ಸಂಸೆಗೆ ಹೋದ್ವಿ. ಇದು ನೋಡಿ ಸ್ಟೆಪ್ಪು ದೇವಸ್ಥಾನಕ್ಕೆ ಹೋಗೋಕ್ಕೆ. ಬಟ್ ಇಲ್ಲಿ ಬರೋರು ಯಾರು ದೇವಸ್ಥಾನಕ್ಕೆ ಬರಲ್ಲ ಅಂತೆ, ಎಲ್ಲರೂ ಫೋಟೋ ತೆಗಿಲಿಕ್ಕೆ ಮಾತ್ರ ಬರ್ತಾರಂತೆ. ದೇವಸ್ಥಾನಕ್ಕೆ ಯಾವುದೇ ಪೂಜೆ ಗೀಜೆ ಏನು ಕೊಡಲ್ಲಂತೆ. ಯಾಕಂದರೆ ಅಲ್ಲಿರೋರೊಬ್ಬರು ಹೇಳಿದ್ರು, ನಾವು ಕೇಳಿದಾಗ ಹೇಳಿದ್ರು ಇಲ್ಲಿ ಯಾರು ದೇವಸ್ಥಾನಕ್ಕೆ ಬರಲ್ಲಪ್ಪ, ಇಲ್ಲಿ ಬರೋರೆಲ್ಲ ಫೋಟೋ ತೆಗಿಲಿಕ್ಕೆ ಮಾತ್ರ ಬರೋದು, ಹಂಗಾಗಿ ನಾವೇನು ಹಣ್ಣುಕಾಯಿ ಏನು ಮಾರಲ್ಲ ಇಲ್ಲಿ ಅಂತ ಹೇಳ್ತಿದ್ರು. ಹಣ್ಣುಕಾಯಿ ಕೇಳಿದ್ದಕ್ಕೆ ಅವ್ರು ಹಾಗೆ ಹೇಳಿದ್ರು. ಹಾಗೆ ನಾವು ಸಹ ಬಂದು ದೇವಸ್ಥಾನ ಹತ್ರ ಬಂದು ಕೈ ಮುಗಿದು ಮತ್ತು ಅಲ್ಲಿ ಸಹ ನಾವು ಸ್ವಲ್ಪ ವೀಡಿಯೋ ಮಾಡಿ ನಮ್ಮದು ಸಹ ಫೋಟೋ ತೆಗೆದು ನೋಡಿ ಹೇಗೆ ಚೆನ್ನಾಗಿದೆ. ಈಗ ನೋಡಿರ್ಬೋದು ನೀವು, ತುಂಬ ಫಿಲಮಲ್ಲಿ ಹಾಡಲ್ಲೆಲ್ಲ ಬರ್ತಾಯಿದೆ ಈ ಸೀನು. ರೀಸೆಂಟ್ ಫಿಲಮ್ ಕನ್ನಡ ಫಿಲ್ಮ್ಸಲ್ಲಿ ಸಹ ನೋಡಿರ್ತೀರ ನೀವು. ಯಾವುದಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡಿ ಯಾವುದಂತ. ನಾನು ಹಾಗೆ ಒಂದು 4-5 ವೀಡಿಯೋ ಮಾಡಿದೆ ಇಲ್ಲಿ, ಚೆನ್ನಾಗಿರೋ ವೀಡಿಯೋ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದು ಬೆಳಿಗ್ಗೆ 8-9 ಗಂಟೆ ಆಗಿರ್ಬೋದು ಅಷ್ಟೇ ನಾವಿಲ್ಲಿ ಬರುವಾಗ. ಇಲ್ಲಿ ತುಂಬ ಜನ ಬರ್ತಾರೆ, ತುಂಬ ಜನ ಬಂದು ಇಲ್ಲಿ ಫೋಟೋ ತೊಗೊತಾರೆ ಮತ್ತು ದೇವರಿಗೆ ನಮಸ್ಕರಿಸಿ ಇಲ್ಲಿಂದ ಹೋಗ್ತಾರೆ. ಅಲ್ಲೇ ಸೌತೆಕಾಯಿ ಮಾಡ್ತಾಯಿದ್ರು, ಹಾಗಾಗಿ ಅದನ್ನು ತೊಗೊಂಡು ತಿನ್ನಲಿಕ್ಕೆ. ಮತ್ತು ಅಲ್ಲಿಂದ ಹಾಗೆ ಗಾಡಿ ತೊಗೊಂಡು ಮುಂದೆ ಹೋದ್ವಿ. ಸ್ವಲ್ಪ ಮುಂದೆ ಆದರೆ ಇನ್ನೂ ಚೆನ್ನಾಗಿತ್ತು ನೋಡಲಿಕ್ಕೆ. ಇಲ್ಲಿ ಸಹ ಫೋಟೋ ತೊಗೊಬೋದು. ಇಲ್ಲಿ ಸಹ ಒಂದು ವೀಡಿಯೋ ತೆಗೆದು ಫೋಟೋ ತೊಗೊಂಡು ಮತ್ತು ಅಲ್ಲಿಂದ ನಾವು ಡೈರೆಕ್ಟಾಗಿ ನೆಲ್ಲಿಬಿಡಿಗೆ ಹೊರಟ್ವಿ. ಹಾಗೆ ನೆಲ್ಲಿಬಿಡಿಗೆ ಬರ್ತಾ ಇರೋ ಜಾರಿಯಲ್ಲಿ ನೋಡ್ಬೋದು, ಈ ಥರ ಒಳ್ಳೆ ಸೀನರಿ ಉಂಟು ನೋಡಿ. ನೆಲ್ಲಿಬಿಡಿಗೆ ಬಂದ್ವಿ ನಾವು. ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲರಿಗೂ ಗೊತ್ತಿರೋ ಥರನೇ, ಇದು ತುಂಬ ಫೇಮಸ್ ನೆಲ್ಲಿಬಿಡಲ್ಲಿ. ಹಾಗೆ ಬಂದು ಮತ್ತು ನಾವು ಸಹ ತುಂಬ ವರ್ಷಗಳಿಂದ ನೋಡಲಿಲ್ಲ, ನೋಡ್ಕೊಳ್ಳೋಣ ಅಂತ ಬಂದು. ನಾವೇ ಇಲ್ಲೇ ಹುಟ್ಟಿ ಬೆಳೆದಿದ್ದ ಕಾರಣ ನಮಗಿದು ಬ್ರಿಡ್ಜ್ ತುಂಬ ಕ್ಲೋಸ್. ಇಲ್ಲೆಲ್ಲ ತೋಟ ಮಾಡಿದ್ದಾರೆ, ಮೊದಲು ಏನು ತೋಟ ಇರಲಿಲ್ಲ, ಈಗೆಲ್ಲ ತೋಟ ಮಾಡ್ಕೊಂಡಿದ್ದಾರೆ ಸೈಡಿಗೆ. ಖಾಲಿ ದಾರಿ ಮಾತ್ರ ಬಿಟ್ಟಿದ್ದಾರೆ ನೋಡಿ. ಯಾವ ಕಟ್ಟಿದ್ದಾರೆ ಇದಂತ ಕುದುರೆ ಮುಖದ ತೂಗು ಸೇತುವೆ. ಇದು ಕಟ್ಟುವಾಗ ಏನೋ ವಿಚಿತ್ರ ಅನಿಸ್ತಿತ್ತು, ಮತ್ತು ನೋಡಿದ್ರೆ ಸಖತ್ತಾಗಿ ಬಂದಿದೆ. ಅದು ಆ್ಯಕ್ಚುಲಿ ನಮಗೇನಪ್ಪ ಏನೋ ಮೇಲೆ ತುಂಬ ಹೈಟಿಗೆ ನಾವು ಹೋಗ್ತಾ ಉಂಟಲ್ಲ, ಏನಿರ್ಬೋದು ಬ್ರಿಡ್ಜ್ ಅಂತ ಹೇಳಿದ್ರು. ಮತ್ತು ನೋಡಿದ್ರೆ ಬೇರೆ ಏನೋ ಮಾಡ್ತಾಯಿದ್ದಾರೆ ಆ ಥರ ಕಾಣ್ತಾ ಇತ್ತು. ಯಾಕಂದರೆ ಇದು ಈ ಥರದ ಫಸ್ಟ್ ಟೈಮ್ ಇಲ್ಲಿ ಆಗ್ತಾ ಇರೋದು ನಾವು ಇರೋ ಟೈಮ್. ಒಂದು ಆಲ್ಮೋಸ್ಟ್ 20 ಇಯರ್ಸ್ ಆಯ್ತು ಈಗ ಅದಕ್ಕಾಗಿ. ಬ್ರಿಡ್ಜಲ್ಲೆಲ್ಲ ಈಗ ನೋಡಿ ನೀರು ಕಮ್ಮಿ ಇದೆ. ಆದರೆ ಮಳೆಗಾಲದಲ್ಲಂತೂ ನೀರು ಸಖತ್ತು ಇರುತ್ತೆ, ಸಖತ್ ಫೋರ್ಸಾಗಿ ನೀರು ಬರ್ತಾ ಇರುತ್ತೆ. ಇದ್ರ ಮೇಲೆ ನಡಿಲಿಕ್ಕೆ ತುಂಬ ಹೆದರಿಕೆ ಆಗುತ್ತೆ. ಈಗ ನಮಗೆ ಒಳ್ಳೆ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಮಳೆಗಾಲದಲ್ಲಂತೂ ಸಖತ್ ಮಳೆ ಇರುತ್ತೆ, ಗಾಳಿ ಇರುತ್ತೆ, ನಡಿಲಿಕ್ಕೆ ಕಷ್ಟ. ಈ ನೋಡಿ ನೀವು ನೋಡ್ತಾ ನೀರಲ್ಲಿ ನಾನು ಅವಾಗ ಈ ಬ್ರಿಡ್ಜ್ ಕಟ್ಟೋಕ್ಕಿಂತ ಮುಂಚೆ ನಾವು ಇಲ್ಲೇ ಈ ಬ್ರಿಡ್ಜಿಂದ ಹೊಳೆಯಲ್ಲಿ ದಾಟಿ ಹೋಗ್ತಿದ್ವಿ. ನಾವು ಅವಾಗ ದಾಟಿ ಏನಾದರೂ ತರಬೇಕು. ನಾವು ಸೌದೆ ಮಾಡ್ತಿದ್ದು ಮಳೆಗಾಲಕ್ಕೆ ಬೇಕಾಗಿ. ಆವಾಗ ಗ್ಯಾಸ್ ಏನೂ ಇರಲಿಲ್ಲ ಅವಾಗ ನಮ್ಮ ಹತ್ರ. ಈ ಬ್ರಿಡ್ಜ್ ಕ್ರಾಸ್ ಮಾಡಿ ಹೊಳೆ ದಾಟಿ ನಾವು ಸೌದೆ ತರ್ತಿದ್ವಿ ಈ ಕಡೆ ಸೈಡಿಂದ. ಮತ್ತು ಈ ನೀರಲ್ಲಿ ನಾನು ಸ್ವಿಮ್ಮಿಂಗ್ ಮಾಡಿದ್ದೇನೆ, ಮೀನು ಹಿಡಿದಿದ್ದೇನೆ ತುಂಬ. ಸೌದೆ ತರೋಕ್ಕೆ ನೀರು ನೋಡಿ ದಾಟಿ ಅಲ್ಲಿ ಕಾಣ್ತಾ ಇರೋದು ಗುಡ್ಡ ನೋಡಿ, ಅದ್ರ ಕೆಳಗೆ ಹೋಗ್ತಿದ್ವಿ. ಅದ್ರ ಕೆಳಗೆ ಅಂದರೆ ಗುಡ್ಡ ಮೇಲಿಲ್ಲ, ಕೆಳಗೆ ಹೋದರೆ ನಮಗೆ ಅಲ್ಲಿ ಗಾಳಿ ಮರಗಳು ತುಂಬ ಇದ್ವು ಆವಾಗ. ಅದು ಒಣಗಿರೋ ಗಾಳಿ ಮರ ಮಾತ್ರ ತರಲಿಕ್ಕೆ, ಇದು ಇಲ್ಲದೆ ಹಸಿ ಗಾಳಿ ಮಾತ್ರ ತರಲಿಕ್ಕಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡು ಹೋಗ್ತಾರೆ ನಮ್ಮನ್ನು. ಹಾಗೆ ಒಣಗಿರೋದು ಮರ, ಕೆಳಗೆ ಬಿದ್ದಿರೋ ಮರ ಎಲ್ಲ ಇಟ್ಕೊಂಡು ಬರ್ತಿದ್ವಿ ನಾವು.
ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋ ತೆಗೆದ್ವಿ, ವಿಡಿಯೋ ತೆಗೆದ್ವಿ. ಮತ್ತು ಏನಿತ್ತು ಮೊದಲು ಈಗ ಹೀಗಿದೆ ಅಂತ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಾವೇ ತುಂಬ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಮೇಲೆ ಬಂದ್ವಿ. ಇದೇ ನೆಲ್ಲಿಬೀಡು ಮೇನ್ ಬಸ್ ಸ್ಟ್ಯಾಂಡ್ ಏರಿಯಾ. ಇಲ್ಲೇ ನಾನು ರೋಡಲ್ಲೇ ಕ್ರಿಕೆಟ್ ಆಡ್ತಿದ್ವಿ ನಾವು. ಆವಾಗೆಲ್ಲ ನಮಗೆ ಈ ನೆಲ್ಲಿಬೀಡು ಹುಡುಗರಿಗೆ ಯಾವುದೂ ಗ್ರೌಂಡ್ ಇಲ್ಲ. ನಾವೇನು ಮಾಡ್ತಾಯಿರೋದು ರೋಡಲ್ಲೇ ಕ್ರಿಕೆಟ್ ಆಡೋದು. ಮತ್ತು ಎಲ್ಲ ಗೇಮ್ಸ್ ನಮಗೆ ಆಲ್ಮೋಸ್ಟ್ ರೋಡಲ್ಲೇ ಇರ್ತಿತ್ತು. ಬಸ್ಗಳು ಅವಾಗ ಬರ್ತಿದ್ವು ಒಂದೆರಡು, ಬಟ್ ಬೇರೆ 2 ವೀಲರು ಕಾರ್ ಏಕೆ ಪಾಸ್ ಆಗ್ತಿದ್ವು. ನಾವು ಆದರೂ ಗಾಡಿ ಬರ್ದೇ ಇರೋ ಟೈಮಲ್ಲಿ ಬಾಲ್ ಹಾಕೋದು ಮತ್ತು ವೆಯ್ಟ್ ಮಾಡೋದು ಗಾಡಿ ಹೋದ್ಮೇಲೆ. ಹಂಗೆ ಮಾಡ್ಕೊಂಡು ಇದೇ ನನ್ನ ಏರಿಯಾ. ಈ ಸ್ವಲ್ಪ ಜನ ಇಲ್ಲೇ ಇದ್ದಾರೆ ಈಗ, ಇನ್ನೂ ಮನೆ ಕಟ್ಕೊಂಡು. ನಾವು ಮಾತ್ರ ಬಿಟ್ಟು ಹೋಗಿದ್ದೀವಿ. ನೋಡಿ ಹೇಗೆ ಕಾಣ್ತಾ ಇದೆ ನೆಲ್ಲಿಬೀಡು. ನೆಲ್ಲಿಬೀಡು ಗುಡ್ಡದ ಮೇಲಿಂದ ತೆಗ್ದಿರೋದು ಇದು. ಆ್ಯಕ್ಚುಲಿ ನಾವು ಮೇಲೆ ಒಂದು ದೇವಸ್ಥಾನ ಉಂಟು, ಅಲ್ಲಿಗೆ ಹೋಗಿ ಒಂದು ಪೂಜೆ ಮಾಡ್ಕೊಂಡು ಬಂದ್ವಿ. ತುಂಬ ವರ್ಷಗಳಾಯಿತು ನಾವು ಇಲ್ಲಿಗೆ ಬಂದು. ಮತ್ತು ಇಲ್ಲಿ ದೇವಸ್ಥಾನ ಇತ್ತಂತೆ, ನಿನ್ನೇನೋ ಪೂಜೆ ಆಗ್ತಿತ್ತಂತೆ. ಹಾಗೆ ನಾವು ಸಹ ಹೋಗಿ ಒಂದು ಪೂಜೆ ಮಾಡ್ಕೊಂಡು ಬಂದ್ವಿ. ಪೂಜೆ ಮಾಡಿ ನಾವು ಹೋಗಿದ್ದು ಸುಮ್ಮನೆ ಟ್ರಿಪ್ ಅಂತ ನೋಡಿದ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಮನೆಗೆ ಬಂದ್ವಿ. ಇದು ಗುಡ್ಡ ಮೇಲೆ ಹತ್ತಿ ಕೆಳಗೆ ಬರೋದು. ಈಗ ನಾನು ಜಸ್ಟ್ ಸ್ಮಾಲ್ ವೀಡಿಯೋ ಮಾಡಿದ್ದು. ಮೊದಲು ಇಲ್ಲಿ ಏನೂ ಗಿಡಗಳು ಅಷ್ಟೇ ಇರಲಿಲ್ಲ. ಈಗ ತುಂಬ ಗಿಡಗಳಾಗಿ ಏನು ಕಾಣೋದಿಲ್ಲ ಮುಂದ್ಗಡೆ ಏನು ಉಂಟಂತ. ನೋಡಿ, ಸಿಟಿಲಿ ಇರೋರಿಗೆ ಈ ಥರ ಕಾಡಲ್ಲಿ ಬಂತಿರ್ಬೇಕಂತ ಆಸೆ, ಕಾಡಲ್ಲಿರೋರಿಗೆ ಸಿಟಿಯಲ್ಲಿ ಇರಬೇಕಂತ ಆಸೆ. ಏನು ಮಾಡೋದು? ಮತ್ತು ಅಲ್ಲಿಂದ ಕೆಳಗಿಳಿದು ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿ ನಮಗೆ ತುಂಬ ಜನ ಪರಿಚಯ ಇದ್ದವರು ಸಿಕ್ಕಿದ್ರು. ಯಾಕಂದರೆ ನಮ್ಮ ಇದೇ ಊರಿನವರಲ್ವ, ತುಂಬ ಹಳೆಯ ಜನ ಇದ್ದಾರೆ, ಇನ್ನೂ ಇದ್ದಾರೆ. ಇಲ್ಲೇ ಕಳಸದಲ್ಲಿ ಹೊರನಲ್ಲೇ ಕೆಲಸ ಮಾಡ್ಕೊಂಡು ಬಂದು ಜೀವನ ಮಾಡೋರು ಇನ್ನೂ ಇದ್ದಾರೆ. ನಾವು ಮಾತ್ರ ಅವಾಗ ಬಿಟ್ಟು ಮಂಗಳೂರಿಗೆ ಹೋಗಿದ್ವಿ. ಇದು ಸಮುದಾಯ ಭವನ. ಇಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿರುತ್ತೆ. ಈಗ ಗಣಪತಿ ಫಂಕ್ಷನ್ ಇದೆಲ್ಲ ಬಂದಾಗ ಡ್ಯಾನ್ಸ್ ಮಾಡ್ತೀವಿ, ನಾಟಕ ಡ್ಯಾನ್ಸ್ ಎಲ್ಲ ಮಾಡ್ತೀವಿ. ನೋಡಿ ಇದು ಪ್ಲೇಸ್ ಹೇಗಿದೆ ಅಂತ. ನೆಲ್ಲಿಬೀಡು ಮನೆ ನಮ್ಮದು. ಇದ್ದಾರೆ ಅಂತ ಅವರು ಕೆಲಸ ಹೋಗಿದ್ದಾರೆ. ನೋಡಿ, ಇಲ್ಲೊಂದು ಮಾವಿನ ಮರ ಐತೆ, ಈಗಿನೂ ಉಂಟು ಇದು. ಈ ಮಾವಿನ ಮರದಲ್ಲಿ ಒಳ್ಳೆ ಮಾವಿನಕಾಯಿ ಆಗೋದು. ನಾವು ಬಂದು ಕಲ್ಲು ಇಲ್ಲಿಂದ ಆ ತೋಟದ ಮನೆಯವ್ರು ನಮಗೆ ಬೇಯಿಸ್ಕೊಂಡು ಬರ್ತಿದ್ರು. ಏರಿಯಾ ಇಲ್ಲೇ ನಾನು ಕ್ರಿಕೆಟ್, ಗೋಲಿ, ಚಿನ್ನಿ ದಾಂಡು ಮತ್ತು ಲಗೋರಿ ಎಂತೆಂಥ ಗೇಮ್ ಆಡ್ತಿದ್ವಿ. ಕಣ್ಣಾಮುಚ್ಚಾಲೆ. ಈ ಮನೆ ಇನ್ನೂ ಹೆಂಗಿದೆ, ಇಲ್ಲಿ ನೈಟ್ ಸಂಜೆ ಆದರೆ ಕಣ್ಣಾಮುಚ್ಚಾಲೆ ಆಡ್ತಿದ್ವಿ ನಾವು.